ಚಿಕ್ಕಬಳ್ಳಾಪುರ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಸಿವಿವಿ ವೇದಿಕೆಯಲ್ಲಿ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಆಚಾರ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಚಾರ್ಯೋತ್ಸವ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕರು ಹಾಗೂ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಎಲ್ಲರೂ ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಚಾನ್ಸ್ ಹೊಡೆದ ಮಾನ್ಯರಾದ ಉಪಸ್ಥಿತರೇ, ಸಿರಿಗನ್ನಡಂಗಲ್ಗೆ ಸಿರಿಗನ್ನಡಂ ಬಾಳ್ಗೆ. ಭಾಷೆ ಕೇವಲ ಮಾತಲ್ಲ, ನೆಲ ಕೇವಲ ಮಣ್ಣಲ್ಲ, ತಾಯಿ ಕೇವಲ ಸಂಬಂಧವಲ್ಲ, ಅವಳಿಗೆ ಒಂದಾಗಿ ನಿಲ್ಲುವಾಗ ಅಲ್ಲೇ ಹುಟ್ಟುತ್ತದೆ ನಾಡು ಜಾತೆ. ಜಯ ಹೇ ಕರ್ನಾಟಕ ಮಾತೆ ಎಂಬ ಈ ಹಾಡನ್ನ ನಾಡಗೀತೆ ಒಂದು ಪವಿತ್ರ ನಮನ. ಈ ಕ್ಷಣ ನಾವೆಲ್ಲರೂ ಒಂದೇ ಉಸಿರಾಗಿ ನಾಡಗೀತೆಗೆ ನಿಮ್ಮೆಲ್ಲರ ಗೌರವಪೂರ್ವಕ ನಿಜಕ್ಕೂ ಕೂಡ ಇದು ಅತ್ಯಂತ ಮನಸ್ಸಿಗೆ ಇದಕ್ಕಾಗಿ ದುಡಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ಸಿವಿವಿ ವೇದಿಕೆಯ ಪರವಾಗಿ ತುಂಬು ಹೃದಯದ ಓ ಸಿವಿವಿ ರವರ ಭವ್ಯವಾಗಿರ್ತಕ್ಕಂತಹ ಶಿಕ್ಷಣ ಏನಿದೆ, ರಾಜಕೀಯ ಮಾತ್ರ ಅಲ್ಲ, ಶಿಕ್ಷಣ ಅತ್ಯಂತ ಎಂಎಲ್ಎ ಆಗಿದ್ದ ನಮ್ಮ ಸಿವಿ ವೆಂಕಟರಾಯಪ್ಪನವರು 2 ಬಾರಿ ಚಿಕ್ಕಬಳ್ಳಾಪುರ, 1 ಬಾರಿ ಬಾಗೇಪಲ್ಲಿಗೆ ಎಂಎಲ್ಎ ಆಗಿದ್ದರು. ನಿಜಕ್ಕೂ ಕೂಡ ಅವರು ಕೇವಲ ರಾಜಕೀಯಕ್ಕೆ ಸಿವಿ ಸರ್ ಒಂದು ನಿಮಿಷ ವಿದ್ಯಾರ್ಥಿ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಈಗ ನಮ್ಮ ಆದರಣೀಯ ಹಿಂದಿ ಶಿಕ್ಷಕರಾದಂತಹ PNRs ಅವರು ಈ ವೇದಿಕೆ ಪರವಾಗಿ 1-2 ಹಿತನುಡಿಗಳನ್ನು ಎಲ್ಲರಿಗೂ ಗಣಿತ ಸಿಗಲು ಇಷ್ಟಪಡುತ್ತೆ. ಶ್ರೀ ಅಂಬಿಕಮ್ಮನ ಶಿಲ್ಪಿಗಳು ನಿಜಾನೇ ನಮ್ಮ ನುಡಿಯ ಹೆಮ್ಮೆ ಉಳಿಸಿದವರು, ನಮ್ಮ ಭವಿಷ್ಯದ ದೀಪವಾದ. ನಾನು ಗೌರವವನ್ನ ಕೊಡ್ತೇನೆ. 1979ರಂದು ಸೇವೆಗೆ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ದಿನಾಂಕ 30/6/2000 ವೃತ್ತಿಯನ್ನು ಪಡೆದಿರುತ್ತಾರೆ. ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ದಿನಾಂಕ ನಮ್ಮೆಲ್ಲರ ನೆಚ್ಚಿನ ಖ್ಯಾತ ಸಮಾಜ ವಿಜ್ಞಾನ ಶಿಕ್ಷಕರು ಶ್ರೀಯುತರು 5/2/1950 ಗ್ರಾಂಟ್ ನೀಡಿಯನ್ನು ಈ ಶಿಕ್ಷಣ ಕೇಂದ್ರ ಈ ಜಾಗದಲ್ಲಿ ಅವತ್ತಿಗೆ ಸಿವಿ ವೆಂಕಟರಾಯಪ್ಪನವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಈಗಿನ ಕಾಲಘಟ್ಟದಲ್ಲಿ ಸಿವಿವಿ ವೇದಿಕೆಯಿಂದ ಮಾತಾಡುವ ನೂರಾರು ನೆನಪುಗಳು ನಮ್ಮನ್ನು ಕಾಡುತ್ತಿವೆ. ಈ ವೇದಿಕೆ
ಅತ್ಯಂತ ಪ್ರೀತಿಯ ವೇದಿಕೆ ಈ ವೇದಿಕೆ CVV ವೇದಿಕೆ. ನೂರಾರು ನೆನಪುಗಳು ಕಾಡುತ್ತಿವೆ. ಏನು ಹೇಳುವ, ಯಾವ ಭಾವನೆಯನ್ನ ವ್ಯಕ್ತ ಮಾಡುವ, ಅದು ತುಂಬ ಕಷ್ಟ. ನಿಜಕ್ಕೂ ಕೂಡ ನಮ್ಮ ಆವುಲಪ್ಪನವರು, ನಮ್ಮ BYL ರವರು, ನಮ್ಮ ಉಷಾ ಮಕರಂದಂ ರವರು ಬಹಳ ಹಿಂದಿನ ದಿನಗಳನ್ನು ಜ್ಞಾಪಿಸಿಕೊಂಡ್ರೆ ಒಂದೊಂದು ಭಾವನೆಯೂ ಕೂಡ ನಮ್ಮ ಮನದಲ್ಲಿ ನೃತ್ಯ ಮಾಡುತ್ತೆ. ಆ ನೃತ್ಯ ಸಾಮಾನ್ಯವಾದ ನೃತ್ಯವಲ್ಲ. ನಿಜಕ್ಕೂ ಕೂಡ ನಮ್ಮನ್ನ ಪುಳಕಿತಗೊಳಿಸುವ, ನಮ್ಮನ್ನ ಪ್ರೇರೇಪಿಸುವ, ಚಿಂತನೆಗೆ ಒಳಪಡಿಸುವ ಅತ್ಯಂತ ಚೇತನಾದಾಯಕವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಮೂಡಿ ಬರಬೇಕಾದ್ರೆ ಸಾಮಾನ್ಯ ವಿಚಾರವಲ್ಲ. ಹೇಳಿದೆ, 3 ತಿಂಗಳ ಕಾಲ ಪರಿಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಏನಾದರೂ ಸನ್ಮಾನ ಅಂತ ಸಿಗೋದಾದ್ರೆ ಆ ಪದಕ್ಕೆ ನಿಜವಾದ ಅರ್ಥ ಇರ್ತಕ್ಕಂಥದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳು. ಅವರಿಗೆ ನಿಜವಾದ ಸನ್ಮಾನ ಸಲ್ಲಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ವಿದ್ಯಾರ್ಥಿಗಳು ಅನ್ನೋದು ಕೂಡ ಕಷ್ಟ ಸಾಧ್ಯ, ಅದು ಸುಲಭವಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈಗಿನ ಸಮಾಜದಲ್ಲಿನ ಮಹಾನ್ ಪ್ರಜೆಗಳಾಗಿದ್ದಾರೆ. ನಾನಾ ರೀತಿಯ ಹುದ್ದೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಈ ನೋಡ್ಬೋದು, ವಾದ ಬಂದ ನಮಸ್ಕಾರ ಮಾಡಿ, ಸರ್ ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಗಾದ ಆನಂದ ಅಷ್ಟಿಷ್ಟಲ್ಲ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ಅಲಂಕೃತರಾಗಿದ್ದಾರೆ. ನಿಜಕ್ಕೂ ಕೂಡ ನಮಗೆ ಈಗಿನ ಈ ಸಂದರ್ಭದಲ್ಲಿ ಯಾವುದು ಕೂಡ ಕೋಟಿ ರೂಪಾಯಿಗಳು ಕೊಟ್ಟರು ಕೂಡ ನಮಗೆ ಅಷ್ಟು ಸಂತೋಷ ಆಗಲ್ಲ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಂದು ನಮಸ್ಕರಿಸಿ, ಸರ್ ನಾವು ಇಂತಹ ಹುದ್ದೆಯಲ್ಲಿದ್ದೀವಿ, ಅದಕ್ಕೆ ಕಾರಣ ನೀವು ಅಂತ ಹೇಳಿದಾಗ ನಾನು ಅಲ್ಲ, ಗುರುವಿಂದ ನಾನು ಅದಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ. ನಮ್ಮ ಗುರುಗಳಿಗೆ, ನಮ್ಮ ಗುರುಗಳು ನೀಡಿದ ಪಾಠ ಪ್ರವಚನವೇನಿದೆ ಅಷ್ಟೇ ಅಲ್ಲ, ನೀಡಿದ ಸಂಸ್ಕಾರ. ಈಗ ಎಜುಕೇಶನ್ ಈಸ್ ಲೈಫ್, ಲೈಫ್ ಈಸ್ ಎಜುಕೇಶನ್ ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ಜೀವನ ಸಾಗಬೇಕಾದ್ರೆ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ, ನಾವು ಏನೇ ಸಂಪತ್ತನ್ನ ನೀಡದೇ ಇದ್ರೂ ಕೂಡ ಮಕ್ಕಳಿಗೆ ಎಜುಕೇಶನ್, ಶಿಕ್ಷಣವನ್ನು ನೀಡಬೇಕು. ಅದೇ ಅವರಿಗೆ ದಾರಿದೀಪವಾಗುತ್ತೆ ಅನ್ನೋ ಮಾತನ್ನ ನಿರಂತರವಾಗಿ ಹೇಳ್ತಾ ಇರ್ತೀವಿ. ಈ CVV ವೇದಿಕೆಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇಲ್ಲಿನ ಹಾಡು, ಇಲ್ಲಿನ ನಟನೆ, ಇಲ್ಲಿನ ಭಾವಜಾಲ, ಇಲ್ಲಿನ ಭಾಷಣ, ಇಲ್ಲಿನ ನಟನೆ ಏನಿದೆ ಎಲ್ಲವೂ ಕೂಡ ಒಮ್ಮೆಗೆ ನಮ್ಮನ್ನ ಅಪ್ಪಡಿಸಿ ಚಿಲಿಪಿಲಿ ನಾದದ ನಡುವೆ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಶ್ರೀ KV ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ ಅಧ್ಯಕ್ಷರಾದ KV ನವೀನ್ ಕಿರಣ್ ಮಾತನಾಡುತ್ತಾ, ನಾನು ಕೂಡ ಇದೇ ಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ. ಏನು CVV ವೆಂಕಟರಾಯಪ್ಪನವರ ಕನಸು ಈ ಭಾಗದಲ್ಲಿ ಎಲ್ಲರಿಗೂ ಶಿಕ್ಷಣ ನೀಡಿ ವಿದ್ಯಾವಂತರಾಗಿ ಮಾಡುವ ಗುಣ ಹೊಂದಿರುವವರು ನಾವು. ಈ ದಿನ ನಮಗೆ ಪಾಠ ಮಾಡಿ ನಿವೃತ್ತಿ ಹೊಂದಿರುವ ಗುರುಗಳಿಗೆ, ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಎಲ್ಲರೂ ಸೇರಿ ಈ ವೇದಿಕೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡುವ ಅಂತಹ ಭಾಗ್ಯ ನಮ್ಮದು ಎಂದು ತಿಳಿಸಿದರು. ಸಹಸ್ರಾರು ಜನ, ನನಗೆ ತಿಳಿದ ಮಾಹಿತಿ ಪ್ರಕಾರ 16,000ಕ್ಕೂ ಹೆಚ್ಚು ಜನ SSLCಯಲ್ಲಿ ಪರೀಕ್ಷೆಯಲ್ಲಿ ಅಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಉತ್ತೀರ್ಣರಾಗಿರ್ತಕ್ಕಂಥದ್ದು 11,000 ಜನ ಉತ್ತೀರ್ಣರಾಗಿದ್ದಾರೆ. ಯಾಕಂದ್ರೆ ಈಗ 90ರ ದಶಕದ ನಂತರ ಉತ್ತೀರ್ಣ ತುಂಬಾ ಸುಲಭ, ಆದ್ರೆ 70ರ ದಶಕ, 80ರ ದಶಕ, 90ರ ದಶಕದಲ್ಲಿ ಪಾಸ್ ಆಗೋದು ಅಂದ್ರೇನೆ, SSLC ಪಾಸ್ ಅಂದ್ರೇನೆ ತುಂಬಾ ದೊಡ್ಡ ವಿಷಯ ಆಗ್ತಾ ಇತ್ತು. ಆಗ ಕ್ಲಾಸಲ್ಲಿ 50 ಜನ ಇದ್ರೆ 30 ಜನ ಪಾಸ್ ಆದ್ರೆ ಅದು ದೊಡ್ಡ ವಿಚಾರ. ಅದು ಹಾಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ CV ವೆಂಕಟರಾಯಪ್ಪನವರ ಕನಸು ಏನು, ಆ ವಿದ್ಯಾರ್ಜನೆಯನ್ನು ಕೊಡಬೇಕು. ಈ ಹಳ್ಳಿಗಾಡಿನ ಮಕ್ಕಳು
ಎಲ್ಲರೂ ಸಹ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಅವ್ರು ಏನ್ ಕನಸು ಕಂಡಿದ್ರು ಅದು ಇವತ್ತು ಸಾಕಾರ ಆಗಿದೆ. ಆದ್ರೆ ಇವತ್ತು ವಿಶೇಷವಾಗಿ ನಾವು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಸೇರಿ ಕಳೆದ 2 ತಿಂಗಳಿಂದ ಸತತವಾಗಿ ಒಂದು ಪ್ರಯತ್ನ ಮತ್ತು ಸತತವಾಗಿ ಸಭೆಗಳನ್ನ ಸೇರಿ ಇವತ್ತು ಆ ದಶಕದಲ್ಲಿ ಯಾರು ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡಿದ್ರು, ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು, ಆ ಶಿಕ್ಷಕರು ಎಲ್ಲರನ್ನೂ ಸಹ ಅವರ ಮನೆಗೆ ಹೋಗಿ ಕರೆದುಕೊಂಡು ಬಂದು ಇವತ್ತು ಅವರಿಗೆ ತಕ್ಕ ಮಟ್ಟದಲ್ಲಿ ಒಂದು ಆಚಾರ್ಯೋತ್ತಮ ಪ್ರಶಸ್ತಿ ಅಂತ ಅವರಿಗೆ ನೀಡಿ ಗೌರವಿಸ್ತಕ್ಕಂಥ ಕೆಲಸವನ್ನ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಸೇರಿ ಮಾಡ್ತಾ ಇದೀವಿ. ನಮಗೆ ತುಂಬಾ ಸಂತೋಷ ಆಗಿದ್ದು ಏನು ಅಂತಂದ್ರೆ ಪ್ರತಿಕ್ರಿಯೆ, ಇವತ್ತೇನು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ಸಹ ತುಂಬಾ ಸಂತೋಷ ಆಗಿದೆ. ನಾವೆಲ್ಲ ಒಂದ್ ಕಡೆ ಎಷ್ಟು ಜನ ಬರ್ತಾರೆ ಅಂತ ಸ್ವಲ್ಪ ನಮಗೆ ಅನುಮಾನ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ನೋಡಿದಾಗ ನಿಜವಾಗ್ಲೂ ಸಹ ಆ ಪಟ್ಟಂತ ಶ್ರಮ, ವಿಶೇಷವಾಗಿ ಒಂದು 15-20 ಜನ, ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಹೆಸರು ಹೇಳ್ತಾ ಹೋದ್ರೆ ಅವ್ರ ಹೆಸರು ತಪ್ಪೋಯ್ತು ಅನ್ನೋದು ಬರ್ತದೆ. ಹಾಗಾಗಿ ಕಳೆದ 1 ತಿಂಗಳಿಂದ ಸತತವಾಗಿ ನನ್ನ ಜೊತೆ ಶ್ರಮ ಹಾಕಿರ್ತಕ್ಕಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಹಣವನ್ನ ಶೇಖರಣೆ ಮಾಡಿ ಆ ಹಣದಿಂದ ಶಾಲೆಯಲ್ಲಿ ಏನು ಉಪಯೋಗಕ್ಕೆ ಆಗ್ತದೋ ಅದನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಬೇಕು ಅನ್ನೋದನ್ನು ಸಹ ಆಗಿದೆ. ನಾವೇನು ಖರ್ಚು ವೆಚ್ಚಗಳನ್ನ ಸೇರಿಸಿ ಅಂದುಕೊಂಡಿದ್ವಿ ಅದಕ್ಕಿಂತಲೂ ಹೆಚ್ಚು ಸ್ಪಂದನೆ ಇವತ್ತು ಹಳೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಆ ಸ್ಪಂದನೆ ಕೊಟ್ಟಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಇವತ್ತು ಅವರ ಗುರುಗಳ ಜೊತೆ ಸಮಯವನ್ನ ಕಳೀಲಿಕ್ಕೆ ಬಂದಿರತಕ್ಕಂತ ಎಲ್ಲ ಹಳೆ ವಿದ್ಯಾರ್ಥಿಗಳು, ಅತ್ಯಂತ ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಪ್ರತಿಯೊಬ್ಬ ನಮ್ಮ ಶಿಕ್ಷಕರಿಗೆ ಅವತ್ತಿನ ಕಾಲದಲ್ಲಿ ಇವತ್ತು ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲ ಒಂದ್ ಕಡೆ ನಮಗೆ ವಯಸ್ಸಾಗ್ತಾ ಇದೆ, ನಮಗೆ ಪಾಠ ಹೇಳುವಂತ ಗುರುಗಳು ಇವತ್ತು ಸಹ ನಮ್ಗೆ ಅದೇ ರೀತಿ ಕಾಣಿಸ್ತಾ ಇದ್ದಾರೆ. ಅವರ ವಿಶೇಷವಾಗಿ ಯಾರು ನಮ್ಗೆ ಹೆಚ್ಚು ಹೊಡೆದಿದ್ರು ಅವರನ್ನ ನಾವು ಸದಾಕಾಲ ನೆನಪಿನಲ್ಲಿ ಇಟ್ಕೊತೀವಿ ಅಂತ ಪ್ರತಿಯೊಬ್ಬ ಗುರುವಿಗೂ ಸಹ ಎಲ್ಲ ಹಳೆ ವಿದ್ಯಾರ್ಥಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ರಾಜ್ಯದಲ್ಲಿ ಯಾರು ಮಾಡ್ತಿದ್ದಾರೆ ಸರ್, ಸಂಪೂರ್ಣ ಮಾಹಿತಿ ನನಗಿಲ್ಲ. ಆದ್ರೆ ಇವತ್ತಿನ ಬಂದಿರೋರಲ್ಲೇನೆ ಈಗ ನಾನು BMTC ಉಪಾಧ್ಯಕ್ಷನಾಗಿದ್ದೆ. ಈಗ ಮುದ್ದು ಗಂಗಾಧರ್ ಅಂತ ಹೇಳಿ ಏನು ಮ್ಯಾಂಗೋ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಅವರು ಇಲ್ಲಿ ಇದ್ದಾರೆ. ಆಮೇಲೆ ಇಸ್ರೋನಲ್ಲಿ ಸುಮಾರು ಜನ ಸೈಂಟಿಸ್ಟ್ಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿರ್ತಕ್ಕಂಥವ್ರು ಇದ್ದಾರೆ, IAS ಅಧಿಕಾರಿಗಳಾಗಿರ್ತಕ್ಕಂಥವ್ರು ಇದ್ದಾರೆ. ನಮ್ಮ ವೀರಶೇಖರ್ ಅವರಮ್ಮ, ಸಾಕಷ್ಟು ಜನ ಡಾಕ್ಟರ್ಗಳಂತೂ ನನಗೆ ತಿಳಿದಾಗ 1000 ಜನ ಡಾಕ್ಟರ್ಗಳಿದ್ದಾರೆ. ನನಗೆ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದ್ರು ಸರ್ ನಾವು ನಿಮ್ PPH ಸ್ಟೂಡೆಂಟ್ ಅಂತ ಬಂದು ಮಾತಾಡ್ತಕ್ಕಂಥವ್ರು ಸಿಗ್ತಾರೆ. ನಾನು 100 ಬಾರಿ ವೇದಿಕೆ ಮೇಲೆ ಹೇಳಿದ್ದೇನೆ, ದಿನಕ್ಕೆ 1 ಲಕ್ಷ ಸಂಪಾದನೆ ಮಾಡಿದ್ರೆ ನಮ್ಗೆ ಖುಷಿ ಆಗೋದಿಲ್ಲ. ಯಾವುದೇ ದೇಶಕ್ಕೆ ಹೋದಾಗ ಅಲ್ಲೇ ಬಂದು ಸರ್ ನಾವು ನಿಮ್ ಶಾಲೆನಲ್ಲಿ ಓದಿದ್ದು ಅಂತ ಹೇಳ್ತಾರಲ್ಲ, ಆಗ ಕೊಡ್ತಕ್ಕಂತ ತೃಪ್ತಿ ಅದು ಯಾವ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.